ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಮಂಡ್ಯದಲ್ಲಿ ಎಂದಿನಂತೆ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಕಣ್ಣೆದುರುಗಡೆನೆ ಬೆಳೆದ ರೈಲಿನಲ್ಲಿ ಲೈಂಗಿಕ ಕಿರುಕುಳ ನೀಡಿದ ಯುವತಿಗೆ ಲೈಂಗಿಕ ಕಿರುಕುಳವನ್ನು ನೀಡಿರ್ತಕ್ಕಂತಹ ಆರೋಪ. ರೊಚ್ಚಿಗೆದ್ದ ಯುವತಿಯಿಂದ ಯುವಕನಿಗೆ ಲಿಪ್ಸ್ಟಿಕ್ ಹಚ್ಚಿ ಬಳೆ ತೊಡಿಸಿ ಕ್ಲಾಸ್ ತಗೊಂಡಿದ್ದಾನೆ. ಆಮೇಲೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋವನ್ನು ಯುವತಿ ಹರಿಬಿಟ್ಟಿರ್ತಕ್ಕಂಥದ್ದು. ರೈಲಿನಲ್ಲಿ ಕೀಟ್ಲೆ ಮಾಡಿದ ಕಿಡಿಗೇಡಿಗೆ ಯುವತಿಯರ ಪಾಠ. ಕಿರುಕುಳ ನೀಡಿದ ಯುವಕನಿಗೆ ಲಿಪ್ಸ್ಟಿಕ್ ಹಚ್ಚಿ ಬಳೆ ತೊಡಿಸಿದ್ದಾಳೆ ಯುವತಿ. ಮಹಾರಾಷ್ಟ್ರದ ಬದ್ನೇರಾದಿಂದ ಅಂಕೋಲಾಗೆ ಬರ್ತಾ ಇತ್ತು ರೈಲು. ಆ ರೈಲಿನಲ್ಲಿ ನಡೆದಿರೋ ಘಟನೆ ನೋಡಿ. ಆದರೆ ಇದು ಓಕೆ, ಈ ಕ್ಷಣಕ್ಕೆ ಓಕೆ. ಕೊಂಕಣ ರೈಲ್ವೆ ಅಧಿಕಾರಿಗಳಿಗೆ ದೂರು ಕೊಡಬಹುದಾಗಿತ್ತು, ಆದರೆ ಆ ದೂರನ್ನು ಕೊಟ್ಟಿಲ್ಲ ಆಕೆ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋವನ್ನು ಅಪ್ಲೋಡ್ ಮಾಡಿರ್ತಕ್ಕಂಥದ್ದು. ರೈಲ್ನಲ್ಲಿ ನಮಗೆ ಈ ಥರ ಲೈಂಗಿಕ ದೌರ್ಜನ್ಯ ನಡೀತು ಅಂತಂದ್ಬಿಟ್ಟು. ಆಮೇಲೆ ಇದು ಜಾಗೃತಿ ಕೂಡ ಹೌದು. ಬೇರೆಯವರು ಯುವತಿಯರಿಗೆ ಈ ರೀತಿ ಘಟನೆಗಳು ನಡೆದರೆ ಹುಷಾರಾಗಿರಿ ಅಂತ ಹೇಳುವಂತಹ ಒಂದು ಮೆಸೇಜ್ ಕೂಡ ಪಾಸ್ ಮಾಡಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನವೀನ್ ಸಾಗರ್ ಅವರಿಂದ ಪಡ್ಕೊಂಡ. ನವೀನ್, ಯಾವಾಗ ನಡೆದ ಘಟನೆ ಇದು? ಮತ್ತೆ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು, ಆ ಯುವತಿ ಯಾಕೆ ಕಂಪ್ಲೇಂಟ್ ಕೊಡಲಿಲ್ಲ ಈ ಹುಡುಗನ ವಿರುದ್ಧ ಅಂತ? ಅರವಿಂದ್, ಜುಲೈ 18ನೇ ತಾರೀಕು ಈ ಘಟನೆ ನಡೆದಿರುವಂಥದ್ದು. ಮಹಾರಾಷ್ಟ್ರದಿಂದ ಅಂಕೋಲಾ ಮಾರ್ಗವಾಗಿ ಮಂಗಳೂರಿಗೆ ಹೋಗ್ತಿದ್ದಂತಹ ಟ್ರೈನ್ ಇದು, ಕೊಂಕಣ ರೈಲ್ವೆ ಟ್ರೈನ್ ಇದು. ಈ ಟ್ರೈನಲ್ಲಿ ಈಕೆ ಕೂಡ ಸಂಚಾರವನ್ನು ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಈಕೆ ಎದುರು ಭಾಗದಲ್ಲಿ ಒಂದು 3-4 ಜನ ಹುಡುಗರು ಕೂರ್ತಾರೆ. ಅದರಲ್ಲಿ ಓರ್ವ ಯುವಕ ಈಕೆಗೆ ಲೈಂಗಿಕ ಕಿರುಕುಳವನ್ನು ನೀಡ್ತಾರೆ. ಹೀಗಾಗಿ ಆಕೆ ಅಲ್ಲೇ ಕೂತಳೆ ತಕ್ಷಣ ತನ್ನ ಬ್ಯಾಗ್ನಲ್ಲಿದ್ದಂತಹ ಲಿಪ್ಸ್ಟಿಕ್ಕನ್ನು ಮತ್ತು ಜೊತೆಗೆ ಬಳೆಯನ್ನು ತೆಗಿತಾಳೆ. ತೆಗೆದುಬಿಟ್ಟು ನೇರವಾಗಿ ಆತನಿಗೆ ಹತ್ತಾಳೆ. ಜೊತೆಗೆ ಬಳೆಯನ್ನು ಕೂಡ ಹೊಡೆದುವಂತಹ ಕೆಲಸವನ್ನು ಮಾಡ್ತಾಳೆ. ಒಂದು ಎಚ್ಚರಿಕೆಯನ್ನು ಸಂದೇಶವನ್ನು ಕೊಡ್ತಾಳೆ. ಈ ರೀತಿ ಮಹಿಳೆಯರಿಗೆ ಲೈಂಗಿಕ ಕಿರುಕುಳವನ್ನು ಸಾರ್ವಜನಿಕವಾಗಿ ನೀಡ್ತಾ ಇದೆಯಾ, ಈ ರೀತಿಯ ಒಂದು ನಿಮಗೆ ಇದು ಮಾದರಿಯಾಗಬೇಕು, ಇನ್ನು ಯಾವುದೇ ಹೆಣ್ಮಕ್ಳಿಗೂ ಕೂಡ ಈ ರೀತಿಯಲ್ಲಿ ಮಾಡಬಾರ್ದು ಅನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ವಿಶೇಷವಾದ ರೀತಿಯಲ್ಲಿ ಈಕೆ ಪ್ರತಿಭಟನಾಪೂರ್ವಕ ರೂಪದಲ್ಲಿ ಈಕೆ ಈ ರೀತಿಯ ಒಂದು ಕೆಲಸವನ್ನು ಮಾಡಿರುವಂಥದ್ದು. ಈ ಕೆಲಸವನ್ನು ಮಾಡಿದ ನಂತರದಲ್ಲಿ ಅಲ್ಲಿಯ ಸುತ್ತಮುತ್ತಲೂ ಕೂಡ ಎಲ್ಲರೂ ಕೂಡ ಆಕೆಗೆ ಪ್ರಶಂಸೆಯನ್ನು ಮಾಡ್ತಾರೆ. ಯಾಕೆಂತಂದರೆ ಈ ಥರ ಪ್ರಯಾಣ ಮಾಡುವಾಗ ಲೈಂಗಿಕ ಶೋಷಣೆಗಳಾಗುವಂತಹ ಸಾಧ್ಯತೆಗಳು ಭಾಳಷ್ಟು ಇರ್ತದೆ. ಇಂಥ ಸಂದರ್ಭದಲ್ಲಿ ಮಹಿಳೆಯರು ಹೆಚ್ಚು ಇದ್ರ ಬಗ್ಗೆ ಧ್ವನಿಯನ್ನೇ ಎತ್ತುವುದಿಲ್ಲ. ಇಂಥದ್ರಲ್ಲಿ ಈಕೆ ಮಹಿಳೆ ತಾನು ಲಿಪ್ಸ್ಟಿಕ್ಕನ್ನು ಹಚ್ಚಿ ಬಳೆಯನ್ನು ಆತನಿಗೆ ತೋರಿಸಿ ಒಂದು ಪ್ರತಿಭಟನಾಪೂರ್ವಕವಾಗಿ ಪ್ರತಿಭಟನೆಯನ್ನು ತೋರಿರುವಂಥ ನಿಜವಾಗಲೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತದೆ. ಈ ವಿಡಿಯೋವನ್ನು ಈಕೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡ್ತಾಳೆ. ಈ ರೀತಿಯಾಗಿ ತನಗೆ ಅಂಕೋಲಾ ಭಾಗದಲ್ಲಿ ಈ ರೀತಿ ಆಯಿತು ಅನ್ನುವಂತಹ ಒಂದು ವಿಷಯವನ್ನು ಹೇಳುವಂಥದ್ದು. ಹೀಗಾಗಿ ಇದು ಈಗ ವಿಡಿಯೋ ವೈರಲ್ ಆಗಿರುವಂಥದ್ದು. ಅದರ ನಂತರದಲ್ಲಿ ಕೊಂಕಣ ರೈಲ್ವೆ ಪೊಲೀಸರು ಕೂಡ ಇದ್ರ ಬಗ್ಗೆ ಈ ವಿಡಿಯೋ ಕೂಡ ಅವರಿಗೂ ಕೂಡ ತಲುಪಿರುವಂಥದ್ದು. ಆದರೆ ಯುವತಿ ಏನು ದೂರನ್ನು ಕೊಡದೇ ಇರೋ ಹಿನ್ನೆಲೆಯಲ್ಲಿ ಇದೀಗ ಪ್ರಕರಣ ಈಗ ಠಾಣೆಯಲ್ಲಿ ದೂರ ಆಗಲಿಲ್ಲ. ಯಾಕೆಂದರೆ ರೈಲ್ವೆ ಪೊಲೀಸ್ನವರು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕಿತ್ತು. ಇನ್ನು ವಿಡಿಯೋವನ್ನು ಮಾಡುವ ಜೊತೆಗೆ ಆಕೆ ಏನಾದರೂ ಒಂದು ದೂರನ್ನು ಕೊಂಕಣ ರೈಲ್ವೆ ಪೊಲೀಸ್ ಅಧಿಕಾರಿಗಳಿಗೆ ಕೊಟ್ಟಿದ್ದರೆ ಈಗ ಆತನಿಗೆ ಕೂಡ ಕ್ರಮವನ್ನು ಜರುಗಿಸ್ತಾ ಇದ್ದು. ಆದರೆ ಆಕೆ ಹಾಗೆ ಮಾಡಲಿಲ್ಲ. ಬದಲಿಗೆ ಅವಳು ಮೌನ ರೂಪದಲ್ಲಿ ವಿಶೇಷವಾದ ಒಂದು ಪ್ರತಿಭಟನೆಯನ್ನು ಸೋಷಿಯಲ್ ಮೀಡಿಯಾದ ಮೂಲಕ ಮಾಡಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ನವೀನ್, ತಮ್ಮೆಲ್ಲ ಮಾಹಿತಿಗಾಗಿ.